ಆಗಿ ಚರ್ಚೆ ಆಗ್ತದೆ. ನಾವು ಯಾಕೆ ಇವೆಲ್ಲ ಉದಾಹರಣೆ ಹೇಳ್ತೀವಿ ಅಂತ ಹೇಳಿದ್ರೆ, ಮಕ್ಕಳು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಪೂರ್ಣ ಕೃಷಿ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರ್ತದೆ, ಅನುಭವ ಇರುತ್ತೆ, ವಾದಿಸಂತ ಎಲ್ಲ ಗೊತ್ತಿರ್ತದೆ. ಆದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೇಕು. ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ಮಾಡ್ತಾರೆ. ಇಂಜಿನಿಯರಾ, ಡಾಕ್ಟ್ರಾ, ಆಗದೇ ಇಲ್ವಾ, ಟೀಚರ್ರಾ, ಅಗ್ರಿಕಲ್ಚರ್ರಾ, ಯಾವ್ದಾರ ಆಯ್ಕೆ ಮಾಡಿ. ಆದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿರ್ಬೇಕು, ಶ್ರದ್ಧೆ ಇರಬೇಕು, ಮತ್ತೆ ಡಿಸಿಪ್ಲಿನ್. ನೀವು ನಡ್ಕೊಂಡು ಹೋಗೋ ಡಿಸಿಪ್ಲಿನ್ ಇರ್ಬೇಕು. ಮಕ್ಕಳ ಮನಸ್ಸಿನಲ್ಲಿ ಇದನ್ನ ಅವ್ರ ಮನೆಯವರು ತಿಳಿಸ್ಬೇಕು. ಮತ್ತೆ ಶಾಲೆಯ ಶಿಕ್ಷಕರು ಡಿಸಿಪ್ಲಿನ್ ಮುಖ್ಯ. ಹೋಯ್ತಾ ಇದ್ರೆ ಹುಡುಗ ಭಾರಿ ಒಳ್ಳೆಯವನಪ್ಪ, ಆ ಹೆಣ್ಮಗು ಭಾರಿ ಚೆನ್ನಾಗಿದೆ, ನೀಟಾಗಿ ಹೋಯ್ತಾರೆ, ಇದು ಬರಬೇಕು ಪ್ರತಿಯೊಬ್ಬರು ಮನಸ್ಸಿನಲ್ಲಿ. ಹಾಗಾಗಿ ಇವತ್ತು ಏನು ನೀವು ಯಾರ್ಯಾರು ಯಾವ್ಯಾವ ಟೀಮ್ ಮೇಲೆ ಗೆದ್ದಿದ್ದೀರಿ ಅವ್ರಿಗೆಲ್ಲ ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನನ್ನ ಕರೆದು, ನನಗೆ ಆಕಸ್ಮಿಕ ಗೊತ್ತಿಲ್ಲ, ನಾನು ತೋಟದಲ್ಲಿದ್ದೆ, ನೀವು ಬರಲೇಬೇಕು ಬನ್ನಿ ಅಂದ್ರು, ಹಂಗೆ ಓಡ್ ಬಂದೆ. ಇವತ್ತು ನಾನು ಕರೆದು ಪಾಪ ಶೈಲಜಾ ಮೇಡಮ್ ನಿಮ್ಮೆಲ್ಲ ಮಕ್ಕಳನ್ನ ನೋಡ್ಕೋತಾರೆ, ದಯಮಾಡಿ ನಿಮ್ಮೆಲ್ಲ ಅರ್ಥ ಮಾಡ್ಕೊಳ್ಳೋದು. ನೀವೇ ಮಕ್ಕಳು, ಅವ್ರಿಗೆ 199 ನೀವೇ ಮಕ್ಕಳು. ಕಳೆದ್ರು ಅಷ್ಟೇ. ಅವರು ಜಿಲ್ಲಾ ಮಟ್ಟ ಕೆಲಸ ಮಾಡ್ಬಂದವರು, ಅವ್ರಿಗೆಲ್ಲ ಅನುಭವ ಇದೆ, ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇದೆ. ಅವ್ರಿಗೇನಪ್ಪ ಅಂದ್ರೆ ಒಳ್ಳೆ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದು ಅದ್ರ ಮುಖೇನ ಆ ಮಗುಗೆ ಒಳ್ಳೇದಾಗಬೇಕು, ಅವ್ರ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬರಬೇಕು ಅನ್ನೋ ಅಭಿಪ್ರಾಯ ಮಾಡ್ತಾ ಇದ್ದಾರೆ. ನಾನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ